ಈ ಮೋದಿಯವರು ಶಾ ಇವ್ರು ತೊಂದರೆ ಕೊಡೋದು ನಮಗೆ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರು ತೊಂದರೆ ಕೊಡೋದು ಅಲ್ಲದೆ ಅವ್ರ ಶಿಷ್ಯರಿಗೆ ಹೇಳಿ ತೊಂದರೆ ಕೊಡಿಸ್ತಾರೆ. ನಾನು ಉತ್ತರಾಖಂಡಕ್ಕೆ ಹೋಗಿದ್ದೆ. ಅಲ್ಲಿ ಬಹಳಷ್ಟು ಸಾವಿರಾರು ಜನ ನೆರೆದಿದ್ರು. ಅದು ರಾಮಲೀಲಾ ಮೈದಾನ. ಹೌದು, ಅಂದ್ರೆ ಅಲ್ಲಿ ರಾಮಲೀಲಾ ಕಾರ್ಯಕ್ರಮಗಳು ನಡೀತವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. ನಮ್ಮ ಪಕ್ಷದ ಜನ ಅವರು 4-5 ಕಡೆ ಅಪ್ಲಿಕೇಶನ್ ಹಾಕಿದ್ರು. ಯಾವ ಮೈದಾನ ಕೂಡ ಅವರು ಒಪ್ಪಲಿಲ್ಲ. ಕೊನೆಗೆ ನಮ್ಮ ಜನ ಏನ್ ಹೇಳಿದ್ರು, ಯಾವುದು ಮೈದಾನ ಖಾಲಿ ಇಲ್ಲ ಅಂದ್ರೆ ಇಲ್ಲಿ ಸರ್ಕಾರದ ರಾಮಲೀಲಾ ಮೈದಾನ ಇದೆ, ನಾವು ಇಲ್ಲೇ ಮಾಡ್ತೇವೆ ಅಂತ ಹೇಳಿ ಅವ್ರು ಹಠ ಹಿಡಿದು ರಾಮಲೀಲಾ ಮೈದಾನದಲ್ಲಿ ಮಾಡಿದ್ರು. ಅದಕ್ಕೆ ಸಾವಿರಾರು ಜನ ಬಂದಿದ್ರು. ಯಾರೋ 10-20 ಹಿಂಗಿಲ್ಲ ಅಂತ. ಹಲ್ದ್ವಾನ ಅಂತಕ್ಕಂಥ ಉತ್ತರಾಖಂಡದಲ್ಲಿ ಸಣ್ಣ ಸ್ಟೇಟು, ಅಷ್ಟು ಜನ ಸೇರೋದು ಕಷ್ಟ. ಆದರೆ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕ್ರಮದ ಕಾರಣ ಬಹಳಷ್ಟು ಜನ ಸೇರಿದೆ. ನಾನಲ್ಲಿ ಸ್ವಾಭಾವಿಕವಾಗಿ ನಮ್ಮ ಚಿಂತನೆ, ನಮ್ಮ ಐಡಿಯಾಲಜಿ ಮತ್ತು ನಾವು ನಡೆದು ಬಂದ ದಾರಿ, ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟ, ಇದ್ರ ಬಗ್ಗೆನೇ ನಾನು ಹೆಚ್ಚಾಗಿ ಅಲ್ಲಿ ಮಾತನಾಡಿ ತಿಳಿಸಿ ಹೇಳಿದ್ದೆ. ಆದರೆ ಅವ್ರಿಗೆ ಏನನ್ನಿಸ್ತು ಏನೋ ಗೊತ್ತಿಲ್ಲ. ನಾ 2 ದಿವಸ ಇದ್ದೆ ಅಲ್ಲಿ. ಆದರೆ 2 ದಿವಸದಲ್ಲಿ ಅವರೇನು ಯಾವ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಿಲ್ಲ. 2 ದಿವಸ ಆದ ನಂತರ ಅವರು ಡೆಲ್ಲಿಗೆ ಬಂದು ಶಾಗ್ ಭೇಟಿಯಾಗಿ ಅವ್ರಿಗೆ ಕೇಳ್ಕೊಂಡ್ರು, ಹಿಂಗ ಅವ್ರು ಬಂದು ಇಂಥ ಭಾಷಣ ಮಾಡಿದ್ರು, ಜನ ಸೇರ್ತಾ ಇದ್ದಾರೆ, ಈಗ ಚುನಾವಣೆ ಬರ್ತಾ ಇದೆ, ಆಗ ದಯವಿಟ್ಟು ನೀವು ಯಾರ ಒಬ್ರು ಬರಬೇಕು ಅಂತ. ಬಹುಶಃ ಅವ್ರೇನಾದರೂ ಅವ್ರಿಗೆ ಹೇಳಿಕೊಟ್ರೋ ಏನೋ ಗೊತ್ತಿಲ್ಲ. ನೋಡಿ ಹೋಗಿ ನೀವೇನು ಮಾಡಕ್ಕೆ ಹೋಗ್ಬೇಡಿ, ಬಂದಿದ್ದಾನಂತಂದ್ರೆ ಸುದ್ದಿಕರಣ ಮಾಡಿಬಿಡಿ, ಅದು ನ್ಯೂಸ್ ಆಗ್ಬಿಡ್ತದೆ. ದೊಡ್ಡ ನ್ಯೂಸ್ ಆಯ್ತು ಅಂದ್ರೆ ಎಲ್ಲ ಕಡೆ ಯಾರು ವಿಶೇಷವಾಗಿ ಹಿಂದುತ್ವ ಮೇಲೆ ನಂಬಿಕೆ ಇದೆ ಅವರು ಆಟೋಮೆಟಿಕ್ಲಿ ಒಂದಾಗ್ತಾರೆ. ಆಟೋಮೆಟಿಕ್ಲಿ ಅವರು ಒಂದಾದರೆ ನೀವು ಭಾಷಣ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ವೋಟ್ ಒಂದು ಕಡೆ ಕನ್ಸಾಲಿಡೇಟ್ ಆಗ್ತವೆ. ಈ ಒಂದು ದೃಷ್ಟಿಯಿಂದ ವೋಟಿನ್ಗೋಸ್ಕರ ಧರ್ಮದ ಆಧಾರ ತಗೊಂಡು ಶುದ್ಧೀಕರಣದ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ರು. ನಾನು ಶುದ್ಧೀಕರಣ ಮಾಡಲಿ, ಅವ್ರು ಯಾಕರಣೆ ಮಾಡಲಿ, ನಾನು ನಂದು ಬಿಡೋನಲ್ಲ, ಬೇರೆಯವರು ಹಿಡಿಯೋನಲ್ಲ. ನಂದೇ, ಅವ್ರದ್ದೇ. ನನ್ನ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ತತ್ವ, ನನ್ನ ತತ್ವ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಸೈಂಟಿಫಿಕ್ ರಿಲಿಜನ್ ತತ್ವ, ನನ್ನ ತತ್ವ ಸರ್ವರಿಗೆ ತೆಗೆದುಕೊಂಡು ಹೋಗತಕ್ಕಂಥ ಸೆಕ್ಯುಲರ್ ಪಾರ್ಟಿ ಇರೋದ್ರಿಂದ ಅದೇ ನನ್ನ ತತ್ವ. ಅದಕ್ಕೆ ಅವ್ರು 100 ಹೇಳಿಕೊಂಡು ಹೊಯ್ಕೊಂಡ್ರು ಕೂಡ ನಾ ಬಿಡವಲ್ಲ. ಎರಡನೇದು